ನನ್ನ ಹೆಸರು ಕೀರ್ತಿ ಅಂತ. ನಾನು ಮುಂಬೈಯಿಂದ ಜಾಯಿನ್ ಆಗ್ತಾ ಇರೋದು. ಫಸ್ಟ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಮ್ಮ ಮನೆಯವ್ರು ಹೇಳಿಕತ್ತಿದ್ರು. ಇಲ್ಲ ಇದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡು ಅಂತ. ನಾನು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊತಿರ್ಲಿಲ್ಲ. ಅದಾದ್ಮೇಲೆ ಇಲ್ಲ ಹಿಂಗ ಶ್ರೀಪಾದ್ ಜಿ ಅಂತ ಇದಾರ, ಅವ್ರು ಕನ್ನಡದವ್ರು ಇದಾರ, ಅವ್ರ ಜೊತೆ ಅವ್ರ ಕಡೆ ಆದ್ರೂ ಟ್ರೈ ಮಾಡ್ತೀನೋ ಅಂತಂದ್ರು. ಅದಾದ್ಮೇಲೆ ನಾವು ನೋಡ್ತೀನಿ. ಅದಾದ್ಮೇಲೆ ನಿಮ್ದು ಕ್ಲಾಸಸ್ ಜಾಯಿನ್ ಆದ್ಮೇಲೆ ಇಷ್ಟ ಇಂಟ್ರೆಸ್ಟ್ ಬಂದದಲ್ಲ, ನೆಕ್ಸ್ಟ್ ಡೈಲಿ ಅದೇ ಮಾಡ್ಬೇಕು ಅಂತ ಅನಿಸ್ಲಿಕತ್ತದ. ಅಷ್ಟ್ರ ಮಟ್ಟಿಗೆ ಇದು ಅಂದ್ರೆ ಇಂಟ್ರೆಸ್ಟ್ ತಗೊಂಡೇನ್ ನಾನು. ಅವ್ರ ಅದೇನೋ ಅಂತಾರಲ್ಲ, ಶಂಕದಿಂದ ಬಂದ್ರನೇ ತೀರ್ಥ ಅಂತಾರಲ್ಲ, ಹಂಗಾಯ್ತು. ಅವ್ರು ಹೇಳಬೇಕಾದ್ರೆ ಏನು ಕೇಳಿಲ್ಲ ನಾನು. ನೆಕ್ಸ್ಟ್ ನೀವು ಹೇಳೋವಾಗ ಕೇಳಿ ಅದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಂಡು ಈಗ ಇಂಟ್ರಾಡೇ ಟ್ರೇಡಿಂಗೇ ಮಾಡ್ಬೇಕು ಅನಿಸ್ಲಿಕತ್ತದ. ಅಂದ್ರೆ ಅವ್ರು ಅವರೆಲ್ಲ ಪೊಸಿಷನ್ ಟ್ರೇಡಿಂಗ್ ಮಾಡ್ತಾರ. ನನ್ಗ ಇಂಟ್ರಾಡೇ ಬಗ್ಗೆ ನೀವು ಹೇಳಿದೆಲ್ಲ ಕಾನ್ಸೆಪ್ಟ್ಸ್ ಅಥವಾ ದಿನಾನು ಹೇಳೋ ಒಂದು ಟ್ರೈನಿಂಗ್ ಕೊಡ್ತಿರಲ್ಲ, ಅದು ಬಹಳ ಚಲೋ ಅನಿಸ್ತು ನಂಗ. ಆಮೇಲೆ ನೀವು ಯಾವತ್ತು ನೆಗೆಟಿವ್ ಹೇಳ್ಕೊಟ್ಟಿಲ್ಲ. ಲಾಸ್ ಆದ್ರೂ ಪರವಾಗಿಲ್ಲ, ಮುಂದೆ ದೊಡ್ಡ ಇದಾಗ್ತದ, ಪ್ರಾಫಿಟ್ ಸಿಗ್ತದ ಅನ್ನೋ ತರ ಮಾತಾಡ್ತೀರಿ. ನಮ್ಗೆಲ್ಲ ಬಹಳ ಪ್ರೋತ್ಸಾಹ ಕೊಟ್ಟಿರಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪ್ರಾಚಿ ಮೇಡಮ್